ಐಟಿ ದಾಳಿಯಾಗುತ್ತೆ. ಸದ್ಯಕ್ಕೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಯಾಕಂದ್ರೆ ಇವತ್ತು ಸಿಜೆ ರಾಯ್ ಅವರು ತಮ್ಮ ಕಚೇರಿಯಲ್ಲೇ ಎದೆಗೆ ಗನ್ ಪಾಯಿಂಟ್ ಇಟ್ಟುಕೊಂಡು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರ ಮೃತದೇಹ ಆಸ್ಪತ್ರೆಯಲ್ಲಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ನಡೆಯುತ್ತೆ. ಹಾಗಾದ್ರೆ ಈ ವಿಚಾರವಾಗಿ ಏನೆಲ್ಲ ಸದ್ಯಕ್ಕೆ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ. ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಎದುರಿದಂತ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಸಿಜೆ ರಾಯ್ ಕಾನ್ಫಿಡೆಂಟ್ ಅನ್ನೋ ಬೃಹತ್ ಸಮೂಹ ಸಂಸ್ಥೆಗಳ ಚೇರ್ಮನ್, ರಿಯಲ್ ಎಸ್ಟೇಟ್ ಸೇರಿ ಹಲವು ಕಂಪನಿಗಳ ಒಡೆಯ. ಭಾರತ ಮಾತ್ರವಲ್ಲ, ವಿದೇಶಗಳಲ್ಲೂ ಹಲವು ಕಂಪನಿಗಳನ್ನ ಕಟ್ಟಿ ಬೆಳೆಸಿದ ಬಿಸ್ನೆಸ್ ಮ್ಯಾನ್. ಕನ್ನಡದ ಬಿಗ್ ಬಾಸ್ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಿಗೂ ಸ್ಪಾನ್ಸರ್ ಮಾಡುತ್ತ ಸ್ಪರ್ಧಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುತ್ತ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದವರು. ಆದ್ರೆ ಇವತ್ತು ತಮ್ಮ ಕಚೇರಿಯಲ್ಲದೆ ಎದೆಗೆ ಗುಂಡಿಟ್ಟುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಐಟಿ ಅಧಿಕಾರಿಗಳ ಮುಂದೆಯೇ ಸೂಸೈಡ್. ತನ್ನ ಕಚೇರಿಯಲ್ಲದೆ ರಾಯ್ ಆತ್ಮಹತ್ಯೆ. ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವ ಕಾನ್ಫಿಡೆಂಟ್ ಕಚೇರಿ ಮೇಲೆ ಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ತೆರಿಗೆ ವಂಚನೆ ಆರೋಪದ ಮೇಲೆ ಈ ಹಿಂದೆ ಹಲವು ಬಾರಿ ಐಟಿ ಇಲಾಖೆಯಿಂದ ನೋಟಿಸ್ ಕೂಡ ನೀಡಲಾಗಿತ್ತು. ಅದರಂತೆ ಇವತ್ತು ಅಧಿಕಾರಿಗಳ ತಂಡ ದಾಳಿ ಮಾಡಿ ಲೆಕ್ಕಪತ್ರಗಳ ಪರಿಶೀಲನೆ ನಡೆಸುತ್ತಿದ್ರು. ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಎದುರಿದಂತ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಇದೇ ಒಂದು ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಏನಿದೆ, ಇದೇ ಒಂದು ಕಚೇರಿಯಲ್ಲಿ ತನ್ನ ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಇವತ್ತು ಬೆಳಿಗ್ಗೆ ಐಟಿ ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ನ ಎಲ್ಲಾ ಕಚೇರಿಗಳ ಮೇಲೆಯೂ ಕೂಡ ಅಷ್ಟೇ ಇವತ್ತು ಏಕಕಾಲದಲ್ಲಿ ದಾಳಿಯನ್ನ ಮಾಡ್ತಾರೆ. ಈ ಕಾನ್ಫಿಡೆಂಟ್ ಗ್ರೂಪ್ನ ಮೇಲೆ ಈಗ ಅಷ್ಟೇ ಅಲ್ಲದೆ ಕಳೆದ 2-3 ವರ್ಷಗಳಿಂದಲೂ ಕೂಡ ಅಷ್ಟೇ ನಿರಂತರವಾಗಿ ಒಂದು ರೈಡ್ಗಳನ್ನ ಮಾಡ್ತಿದ್ರು. ಐಟಿ ಅಧಿಕಾರಿಗಳ ದಾಳಿ ವಿಚಾರ ಗೊತ್ತಾಗ್ತಿದ್ದಂತೆ ರಾಯ್ ಕೂಡ ಕಚೇರಿಗೆ ಬಂದಿದ್ರು. ಬಂದ ಕೂಡಲೇ ಅಧಿಕಾರಿಗಳು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸ್ಥಳದಲ್ಲೇ ವಿಚಾರಣೆ ಮಾಡಿದ್ರು. ಈ ವೇಳೆ ಕೆಲ ದಾಖಲಾತಿಗಳನ್ನ ಅಧಿಕಾರಿಗಳು ಕೇಳಿದ್ದಾರೆ. ದಾಖಲಾತಿಗಳನ್ನ ತರೋದಾಗಿ ಹೇಳಿ ತಮ್ಮ ಕೊಠಡಿಗೆ ಹೋಗಿದ್ರು ರಾಯ್. ಈ ವೇಳೆ ಪಿಸ್ತೂಲ್ನಿಂದ ಫೈರ್ ಮಾಡಿಕೊಂಡಿದ್ದಾರೆ. ಕೂಡಲೇ ಗುಂಡಿನ ಶಬ್ದ ಕೇಳಿ ಅಧಿಕಾರಿಗಳು ಕೊಠಡಿ ಒಳಗೆ ತೆರಳಿದ್ದಾರೆ. ಅಷ್ಟರಲ್ಲಾಗಲೇ ರಾಯ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ಅವರನ್ನು ನಾರಾಯಣ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಅಷ್ಟರಲ್ಲಿ ರಾಯ್ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಈ ಇನ್ಸಿಡೆಂಟ್ ಆಗಿ ಅರೌಂಡ್ ಮೂರು ಕಾಲ್ಗೆ ಅಂದಾಜಾಗಿದೆ. ಆ ನಡುವೆದಲ್ಲಿ ಐಟಿದು ರೇಡ್ ನಮ್ಮ ಇನಿಷಿಯಲ್, ಯಾಕೆಂದ್ರೆ ಐಟಿ ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ. ಇನಿಷಿಯಲ್ ರಿಪೋರ್ಟ್ ಪ್ರಕಾರ 3 ದಿವಸದಿಂದ ಇಲ್ಲಿ ಐಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತಾ ಇತ್ತು. ಇವತ್ತು ಕೂಡ ಐಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತು. ಬಟ್ ಆಕ್ಚುಲ್ ಆಗಿ ಏನ್ ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲಿ ಬಂದಿದ್ದಾರೆ. ನಾವು ಇಲ್ಲಿ ಪರಿಶೀಲನೆ ಮಾಡಿದೀವಿ, ಜಾಗ ಪರಿಶೀಲನೆ ಮಾಡಿದೀವಿ. ಮೇಲು ನೋಟಿಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ. ಆದ್ರೆ ಇದು ತನಿಖೆದು ವಿಷಯ ಇದೆ. ನಾವು ತನಿಖೆ ಮಾಡಿ ಚಾನ್ಸೇ ಇಲ್ಲ. ಅದು ಸಡನ್ ಆಗಿ ಏನೋ ಇಡಿ ರೈಡ್ ಏನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಎಫೆಕ್ಟ್ ಆಗಿದೆ, ಅವರಿಗೆ ಏನೋ ಟೆನ್ಷನ್ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ಇದೇ ಭೇಟಿ ಮಾಡಿದೆ, ಚರ್ಚಲ್ಲಿ ಭೇಟಿ ಮಾಡಿದೆ. ಈಗ ಆ ಥರ ಪ್ರಾಬ್ಲಮ್ಸ್ ಯಾವುದೂ ಇರಲಿಲ್ಲ. ವ್ಯಕ್ತಿತ್ವ ಅಲ್ಲ, ಒಳ್ಳೆ ಮನುಷ್ಯ, ಎಲ್ಲರಿಗೂ ಹೆಲ್ಪ್ ಮಾಡೋರು. ಸುಮಾರು ಚಾನಲ್ ಅಲ್ಲಿ ಸುಮಾರು ಹೆಲ್ಪ್ ಮಾಡೋರು. ಇನ್ನು ಘಟನೆ ಬಗ್ಗೆ ಐಟಿ ಅಧಿಕಾರಿಗಳು ಅಶೋಕ್ ನಗರ ಠಾಣೆಗೆ ಮಾಹಿತಿ ನೀಡಿದ್ರು. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಕೊಠಡಿಯ ಸಿಸಿ ಕ್ಯಾಮೆರಾ ದೃಶ್ಯಗಳು ಹಾಗೂ ಫೈರ್ ಮಾಡಿಕೊಂಡ ಪಿಸ್ತೂಲ್ ಅನ್ನ ವಶಕ್ಕೆ ಪಡೆದುಕೊಂಡ್ರು. ಪಿಸ್ತೂಲಿನಲ್ಲಿ 1 ಗುಂಡು ಹಾರಿರೋದು ಕನ್ಫರ್ಮ್ ಆಗಿದೆ. ಅಲ್ಲದೆ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳದಲ್ಲಿ ಎಫ್ಎಸ್ಎಲ್ ಸೋಕೋ ತಂಡ ಸ್ಯಾಂಪಲ್ಗಳನ್ನ ಸಂಗ್ರಹಿಸಿದೆ. ಸ್ಥಳದಲ್ಲಿ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದು. ಯಾವುದಾದ್ರೂ ಡೆತ್ ನೋಟ್ ಇದೆಯಾ, ಮೊಬೈಲ್ನಲ್ಲಿ ನೋಟ್ ಬರೆಯಲಾಗಿದೆಯಾ, ಯಾರಿಗಾದ್ರೂ ಮೆಸೇಜ್ ಕಳುಹಿಸಲಾಗಿದೆಯಾ ಅಂತ ಪರಿಶೀಲನೆ ನಡೆಸಲಾಗ್ತಿದೆ. ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಅನ್ನು ಕೂಡ ಪರಿಶೀಲನೆ ನಡೆಸಲಾಗ್ತಿದೆ. ಇನ್ನು ಘಟನೆ ಬಳಿಕ ದಾಳಿಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿರೋ ಐಟಿ ಅಧಿಕಾರಿಗಳು ಸ್ಥಳದಿಂದ ತೆರಳಿದ್ರು.
ಸದ್ಯಕ್ಕೆ ಅಶೋಕ್ ನಗರ ಪೊಲೀಸರು ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿಯಿಂದ ಸಂಪೂರ್ಣವಾಗಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಸಿಜೆ ರಾಯ್ ತಮ್ಮ ಕೊಠಡಿಗೆ ಹೋಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹ ವಿಚಾರ ಕೂಡ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿರುವಂತಹ ಕಾರಣಕ್ಕೋಸ್ಕರ ಅಲ್ಲಿ ಬ್ಲಡ್ ನ ಸ್ಯಾಂಪಲ್ ಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಮತ್ತೊಂದು ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಈಗಾಗಲೇ ಪೊಲೀಸರು ಯಾರೊಬ್ಬರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಇಲ್ಲಿ ಏನು ಅಂತಂದ್ರೆ ಆ ಒಂದು ಕೊಠಡಿಯಲ್ಲಿರುವಂತಹ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ದೃಶ್ಯದಲ್ಲಿ ಸಂಪೂರ್ಣವಾಗಿ ಆತ ಫೈರ್ ಮಾಡ್ಕೊಂಡಿರುವಂತಹ ಒಂದು ದೃಶ್ಯಗಳು ಕೂಡ ಸರಿಯಾಗಿರುತ್ತೆ. ಆತ ಒಬ್ಬನೇ ಫೈರ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಯಾರಿದ್ರು ಅನ್ನುವಂಥದ್ದು ಕೂಡ ಅಷ್ಟೇ ಸಿಸಿ ಟಿವಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ದೃಶ್ಯಗಳನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಜೀವ ಅಲ್ಲ ಅದು, ಯಾವಾಗ್ಲೂ ನಗ್ನಗ್ತಾ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲಾರನ್ನೂ ಜೊತೆ ಕರ್ಕೊಂಡು ಹೋಗುವಂತ ಒಂದು ವ್ಯಕ್ತಿತ್ವ ಹೊಂದಿರುವಂತ ಡಾಕ್ಟರ್ ರಾಯ್ ಅವರು ಡೈಲಿ ನಮ್ಮ ಹತ್ರ ಮಾತಾಡ್ತಾ ಇರೋದು. ನಮ್ಮ ಹತ್ರ ಒಂಥರ ನನಗೇನೋ ಒಂದು ಸಂಕಟ ಬಂದಾಗ ನಾನು ಮಾತಾಡುವಂತ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಯ್. ನಾನು ಎಲ್ಲಿ ಹೋಗೋದು, ಏನ್ ಮಾಡಬೇಕು, ಒಂದು ಮೂಡ್ ಆಫ್ ಆಯ್ತು, ಬೇಜಾರಾಯ್ತು, ನಮ್ಮ ಅಪ್ಪ ಹತ್ರ ಜಗಳ ಆಡ್ಕೊಂಡ್ರೆ ರಾಯ್ ಸರ್ ಏನ್ ಸರ್ ನಮ್ಮಪ್ಪ ಹಿಂಗ್ ಮಾಡ್ತಾರೆ ಅಂತ ಅವ್ರ ಹತ್ರ ನಾವು ಮಾತಾಡ್ಕೊಳ್ತಾ ಇದ್ವಿ. ನನಗೆ ಧೈರ್ಯ ಹೇಳ್ತಾ ಇದ್ದಿದ್ ವ್ಯಕ್ತಿ. ಆ ಮನುಷ್ಯ ಇವತ್ತು ಹಿಂಗೆ ಒಂದು ಇದು ಮಾಡ್ತಾನೆ ಅನ್ನೋದು ನಾನು ಯಾವುದೇ ಕಾರಣಕ್ಕೂ ನಂಬಕ್ ಆಗ್ತಾ ಇಲ್ಲ, ಬಿಲೀವ್ ಮಾಡಕ್ ಆಗ್ತಾ ಇಲ್ಲ. ಇದನ್ನ ಸಿಂಪಲ್ ಆಗಿ ಬಿಡುವಂತ ಪ್ರಶ್ನೆನೇ ಇಲ್ಲ. ಅದ ಮೇಲೆ ತನಿಖೆ ಆಗುತ್ತೆ, ಜನ ಏನ್ ಮಾಡಬೇಕು ಅದು ಮಾಡ್ತಾರೆ. ನನಗೆ ನಾನು ಒಬ್ಬ ಮಗನಾಗಿ ಇವತ್ತು ನೋವಲ್ಲಿದ್ದೀನಿ. ಡಾಕ್ಟರ್ ರಾಯ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಅದು ನನಗೆ ಸಹಿಸಕ್ ಆಗ್ತಾ ಇಲ್ಲ. ಅವ್ರಿಗೆ ಇಬ್ರು, ಒಂದು ಗಂಡು ಒಂದು ಹೆಣ್ಣು ಮಗಳು, ಅವರು ದುಬೈಲಿದ್ದಾರೆ. ಮೇಡಮ್ ಅವ್ರ ವೈಫ್ ಕೂಡ ದುಬೈಲಿದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅವ್ರ ಮಕ್ಕಳು ದುಬೈಲೇ ಇದ್ದಾರೆ. ಅವರೆಲ್ಲ ಫ್ಯಾಮಿಲಿ ಅಲ್ಲಿ ಇರ್ತಾ ಇದ್ರು, ಅವ್ರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು. ಅವರು ಯಾರ್ಯಾರು ಡಾಕ್ಟರ್ ರಾಯ್ನ ಪರಿಚಯ ಇದ್ರು ಎಲ್ಲರೂ ದೇವ್ರ ಹತ್ರ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ, ಆ ದೇವರಲ್ಲಿ ಅವ್ರಿಗೆ ಅವರ ಕುಟುಂಬಕ್ಕೆ ಶಕ್ತಿ ಕೊಡಿ ಅಂತ ಬೇಡ್ಕೊಳ್ತೀನಿ. ಭಾರಿ ಅನುಮಾನ ಹುಟ್ಟುಹಾಕಿದ ಆತ್ಮಹತ್ಯೆ. ಮೂಲತಃ ಕೇರಳದವರಾದ ಸಿಜೆ ರಾಯ್ ಹಿಂದೂಸ್ತಾನ್ ಪೆಟ್ರೋಲಿಯಂನಲ್ಲಿ ಕೆಲಸ ಮಾಡುತ್ತಿದ್ರು. 1997ರಲ್ಲಿ ಎಚ್ಪಿಎಲ್ದಿ ಕೆಲಸ ತೊರೆದು ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಲೇಔಟ್ ನಿರ್ಮಿಸುವ ಮೂಲಕ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಪ್ರವೇಶಿಸಿದ್ರು. ನಂತರ ಬೆಂಗಳೂರು ಮತ್ತು ಕೇರಳದ ಪ್ರಮುಖ ರಿಯಲ್ ಎಸ್ಟೇಟ್ ಡೆವಲಪರ್ಗಳಲ್ಲಿ ಒಂದಾಗಿ ಕಾನ್ಫಿಡೆಂಟ್ ಗ್ರೂಪ್ ಬೆಳೆಯಿತು. ರಿಯಲ್ ಎಸ್ಟೇಟ್ ಹೊರತಾಗಿ ಹೋಟೆಲ್, ಏವಿಯೇಷನ್, ಶಿಕ್ಷಣ ಮತ್ತು ಚಲನಚಿತ್ರ ನಿರ್ಮಾಣದಲ್ಲೂ ತಮ್ಮದೇ ಚಾಪು ಮೂಡಿಸಿದ್ರು. ಕೊಡುಗೈದಾನಿಯಂತಿದ್ದ ರಾಯ್ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೂ ನೆರವಾಗುತ್ತಿದ್ರು. ಇಂತಹ ವ್ಯಕ್ತಿ ಅದ್ಹೇಗೆ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋದು ಈಗ ಅನುಮಾನ ಮೂಡಿಸಿದೆ. ನನಗೆ ಈ ಸುದ್ದಿ ಕೇಳಿ ಅತ್ಯಂತ ದಿಗ್ಭ್ರಾಂತನಾದೆ. ಅದು ಒಂದು ದೊಡ್ಡ ಆಲದ ಮರ, ಅನೇಕ ಜನರಿಗೆ ಆಶ್ರಯನ್ನ ಕೊಟ್ಟು ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ಭಾಗಿಯಾಗಿದ್ರು. ಕಾನ್ಫಿಡೆಂಟ್ ಸಿಜೆ ರಾಯರ್ ಅಂತಂದ್ರೆ ಆ ಪೆಂಡಮಿಕ್ ಸೀಸನಲ್ಲೂ ಕೂಡ ಮನುಷ್ಯನನ್ನ ಮುಟ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಆರ್ಥಿಕ ಸ್ಥಗಿತದಲ್ಲೂ ಕೂಡ ತನ್ನ ಸಿಬ್ಬಂದಿ ವರ್ಗಕ್ಕೆ ಯಾವತ್ತೂ ಕೂಡ ಅವರು ಸಂಬಳಗಳನ್ನು ಕೊಡದೇ ಇರ್ತಾ ಇರಲಿಲ್ಲ. ಎಂಟೈರ್ ಸಂಬಳಗಳನ್ನು ಅವರು ಕೊಟ್ಟು ಅನೇಕ ಸಿಬ್ಬಂದಿಗಳ ಕಷ್ಟಗಳಲ್ಲಿ ಭಾಗಿಯಾಗಿದ್ದಂಥ ಒಂದು ದೊಡ್ಡ ಆಲದ ಮರ ಇವತ್ತು ಅವರನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಅನೇಕ ಅವರನ್ನು ನಂಬಿದ್ದಂಥ ಕುಟುಂಬಗಳು ಇವತ್ತು ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ವಿದೇಶಗಳಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮ. ಕಾರುಗಳು ಅಂದ್ರೆ ರಾಯ್ಗೆ ಪಂಚಪ್ರಾಣ. ಭಾರತ ಮಾತ್ರವಲ್ಲ, ದುಬೈ, ಅಬುದಾಬಿಯಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮ ಸ್ಥಾಪಿಸುವ ಮೂಲಕ ವಿಶ್ವಮಟ್ಟಕ್ಕೆ ತಮ್ಮ ಉದ್ಯಮ ಕೊಂಡೊಯ್ದಿದ್ದರು. ಅಲ್ಲದೆ ದುಬಾರಿ ಕಾರುಗಳು ಅಂದ್ರೆ ಸಖತ್ ಕ್ರೇಜ್. ರಾಯ್ ಬಳಿ ಬರೋಬ್ಬರಿ 12 ರೋಲ್ಸ್ ರಾಯ್ಸ್ ಕಾರುಗಳಿವೆ. ಅಲ್ಲದೆ ತಮ್ಮ ಮೊದಲ ಕಾರು ಸಿಕ್ಕ ವಿಡಿಯೋ ಹಂಚಿಕೊಂಡಿದ್ದ ಸಿಜೆ ರಾಯ್ ಮೊದಲ ಕಾರು ಹುಡುಕಿಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಟ್ಟಿದ್ರು. ಅಲ್ಲದೆ ಮಲಯಾಳಂನ ಬಿಗ್ ಬಾಸ್ನಲ್ಲಿಯೂ ಕಾನ್ಫಿಡೆಂಟ್ ಗ್ರೂಪ್ ಮೂಲಕ ಚಿರಪರಿಚಿತರಾಗಿದ್ದವರು. 2019 ಜುಲೈ 29ರಂದು ಕರ್ನಾಟಕ ಖ್ಯಾತ ಉದ್ಯಮಿ ಹಾಗೂ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಮೂಲಕ ಉದ್ಯಮ ವಲಯದಲ್ಲಿ ಭಾರೀ ತಲ್ಲಣ ಸೃಷ್ಟಿಯಾಗಿತ್ತು. ಇದೀಗ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಯ್ ಆತ್ಮಹತ್ಯೆಗೆ ಕಾರಣವೇನು? ಇದಕ್ಕೆ ವೈಯಕ್ತಿಕ ಕಾರಣಗಳೇನಾದ್ರೂ ಇದೆಯಾ ಅಥವಾ ಐಟಿ ದಾಳಿಯೇ ಇದಕ್ಕೆಲ್ಲ ಕಾರಣವಾಯ್ತಾ ಅನ್ನೋದು ತನಿಖೆಯ ಬಳಿಕವಷ್ಟೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್,
ನ್ಯೂಸ್ 18. ಇನ್ನು ಒಟ್ಟಾರೆಯಾಗಿ ಸಿಜೆ ರಾಯ್ ಅವರ ಸುಸೈಡ್ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಯಾಕಂದ್ರೆ ದೊಡ್ಡ ಮಟ್ಟದ ಉದ್ಯಮಿ, ದೊಡ್ಡ ಹೆಸರನ್ನ ಮಾಡಿದಂತಹ ಸಿಜೆ ರಾಯ್ ಅವರು ಕೇವಲ ಐಟಿ ಅಧಿಕಾರಿಗಳ ದಾಳಿಗೆ ಹೆದರಿ ಸುಸೈಡ್ ಮಾಡ್ಕೊಂಡ್ರ ಅಥವಾ ವೈಯಕ್ತಿಕ ಕಾರಣಗಳೇನಾದ್ರೂ ಇದೆಯಾ ಅನ್ನುವಂಥದ್ದು ಸಾಕಷ್ಟು ಅನುಮಾನಗಳು ಇರುವಂಥದ್ದು. ಸದ್ಯಕ್ಕೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ. ಮಂಜುನಾಥ್, ಈಗ ಸುಸೈಡ್ ಮಾಡ್ಕೊಂಡಿದ್ದಾರೆ ಸಿಜೆ ರಾಯ್ ಅವರು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಲ್ಲೂ ಕೂಡ ಅಧಿಕಾರಿಗಳ ಸಮ್ಮುಖದಲ್ಲಿ ಆತ ಸುಸೈಡ್ ಮಾಡ್ಕೊಂಡಿರೋದು ಸಾಕಷ್ಟು ಅನುಮಾನಗಳಿಗೂ ಈಗ ಕಾರಣ ಆಗಿರುವಂಥದ್ದು. ಕಮಿಷನರ್ ಬೇರೆ ಬಂದ್ ಹೋಗಿದ್ದಾರೆ. ಕಮಿಷನರ್ ಬಂದ್ ಹೋದ ಬಳಿಕ ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಇದೆ? ಖಂಡಿತವಾಗ್ಲೂ ಚೈತ್ರ, ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಕಾನ್ಫಿಡೆಂಟ್ ಕಚೇರಿಯಲ್ಲಿ ಸದ್ಯಕ್ಕೆ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಈಗಾಗಲೇ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಘಟನಾ ಸ್ಥಳದಲ್ಲಿ ಪರಿಶೀಲನೆ ಬಳಿಕ ಮಾಧ್ಯಮದವರೊಂದಿಗೆ ಅವರು ಕೂಡ ಅಷ್ಟೇ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ಕೇರಳ ಮೂಲದ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಅದರಂತೆ ಇವತ್ತು ಕೂಡ ದಾಳಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವರ ಬಳಿ ಇರುವಂತಹ ಪಿಸ್ತೂಲ್ ನಿಂದ ಅವರು ಫೈರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ಘಟನೆಗೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದೀವಿ. ಐಟಿ ಅಧಿಕಾರಿಗಳ ಕಿರುಕುಳವೇ ಘಟನೆಗೆ ಕಾರಣ ಅಥವಾ ಇನ್ನೇನಾದ್ರೂ ವೈಯಕ್ತಿಕವಾಗಿ ಏನಾದ್ರೂ ಪ್ರಾಬ್ಲಮ್ಸ್ ಅನ್ನುವಂಥದ್ದಿತ್ತ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಇನ್ನು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ, ಇದು ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ಸ್ ನ ಒಂದು ಕಚೇರಿ. ಇದು ಇದೇ ಒಂದು ಕಚೇರಿಯಲ್ಲಿ ಸಿಜೆ ರಾಯ್ ಅವರು ಕೂಡ ಅಷ್ಟೇ ಇರ್ತಾ ಇದ್ರು. ಇವತ್ತು ಕೂಡ ಅಷ್ಟೇ ಮಧ್ಯಾಹ್ನದ ವೇಳೆಗೆ ಕೇರಳದ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಕಳೆದ 3 ದಿನಗಳಿಂದ ನಡೆಸಿದ್ದಂತ ದಾಳಿ ಇವತ್ತು ಕೂಡ ಕಂಟಿನ್ಯೂ ಆಗಿತ್ತು. ಮಧ್ಯಾಹ್ನ ಸುಮಾರು 1 ಗಂಟೆ ವೇಳೆಗೆ ರಾಯ್ ಅವರಿಗೆ ಕೇರಳದ ಐಟಿ ಅಧಿಕಾರಿಗಳು ಫೋನ್ ಮಾಡ್ತಾರೆ, ಇಲ್ಲಿ ಬರುವಂತೆ ಸೂಚನೆಯನ್ನು ಕೂಡ ಕೊಡ್ತಾರೆ. ಅದರಂತೆ ರಾಯ್ ಕೂಡ ಅಷ್ಟೇ ಬರ್ತಾರೆ. ಆಗ 1 ಗಂಟೆಗಳ ಕಾಲ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ಈ ಸಂದರ್ಭದಲ್ಲಿ 3 ದಿನಗಳಿಂದ ನಡೀತಾ ಇದ್ದಂತ ಐಟಿ ದಾಳಿಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ದಾಖಲೆಗಳನ್ನ ಕೇಳ್ತಾರೆ. ಇವರ ಇತ್ತೀಚಿನ ಪ್ರಾಜೆಕ್ಟ್ಗಳ ಕುರಿತಾಗಿ ಕೂಡ ಅಷ್ಟೇ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ತಾರೆ. ಇದಾದಂತ ಬಳಿಕ ಒಂದಷ್ಟು ದಾಖಲಾತಿಗಳನ್ನ ಕೊಡುವಂತ ಕೂಡ ಕೇಳಿದಂತಹ ವೇಳೆಯಲ್ಲಿ ತಮ್ಮ ಕೊಠಡಿಗೆ ಹೋದಂತಹ ರಾಯ್ ಅವರು ಏಕಾಏಕಿ ತಮ್ಮ ಬಳಿ ಇದ್ದಂತಹ ಪಿಸ್ತೂಲ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಅದು ಕೂಡ ಅಷ್ಟೇ ತಮ್ಮ ಎದೆಯ ಭಾಗಕ್ಕೆ ಗುಂಡು ಹೊಡ್ಕೊಂಡಂತ ಪರಿಣಾಮವಾಗಿ ತೀವ್ರ ರಕ್ತಸ್ರಾವವಾಗಿದೆ. ಇಮಿಡಿಯೇಟ್ ಆಗಿ ಇಲ್ಲಿದ್ದಂತವರು ಅವರನ್ನು ಆಸ್ಪತ್ರೆಗೆ ಸೇರಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ದುರಾದೃಷ್ಟವಶಾತ್ ಅಂತ ಹೇಳ್ಬೋದು ಅವರು ಸಾವನ್ನಪ್ಪಿರುವಂತದ್ದು. ಇದಾದಂತ ಬಳಿಕ 4:30 ವೇಳೆಗೆ ಪೊಲೀಸರು ಬರ್ತಾರೆ, ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಮಾಡ್ಕೊಳ್ತಾರೆ. ಸದ್ಯಕ್ಕೆ ಸಿಜೆ ರಾಯ್ ಅವರ ಚೇಂಬರ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಪೊಲೀಸರು ಕ್ರೈಮ್ ಸೀನ್ ಅಂತ ಹೇಳ್ಬಿಟ್ಟು ಅವರ ಸುಪರ್ದಿಗೆ ಪಡ್ಕೊಂಡಿರುವಂತದ್ದು. ಅಲ್ಲಿರುವಂತಹ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಘಟನೆ ನಡೆದಂತಹ ವೇಳೆಯಲ್ಲಿ ಅವರ ಚೇಂಬರ್ ನಲ್ಲಿ ಸಿಸಿಟಿವಿ ಫುಟೇಜ್ ಕೂಡ ಇತ್ತು. ಅದರಲ್ಲಿ ಸಂಪೂರ್ಣವಾಗಿ ಈ ಒಂದು ಸುಸೈಡ್ ಮಾಡ್ಕೊಂಡಿರುವಂತದ್ದು ಕ್ಯಾಪ್ಚರ್ ಆಗಿದೆ. ಅದನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಇದು ಬಿಟ್ಟರೆ ಸಿಜೆ ರಾಯ್ ಅವರ 2 ಮೊಬೈಲ್ ಫೋನ್ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಅಷ್ಟೇ ಈ ಸಾಯೋದಕ್ಕಿಂತ ಮುಂಚಿತವಾಗಿ ಯಾರಿಗಾದ್ರೂ ಮೆಸೇಜ್ ಅನ್ನ ಮಾಡಿದಾರ, ಫೋನ್ ಕಾಲ್ ಮಾಡಿದಾರ, ಏನಾದ್ರು ಡೆತ್ ನೋಟ್ ಏನಾದ್ರು ಬರ್ದಿದಾರ, ಆ ಡೆತ್ ನೋಟ್ ಏನಾದ್ರು ಬೇರೆಯವ್ರಿಗೆ ಏನಾದ್ರು ನಾನು ಸಾಯೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಫೋನ್ ನ ಮುಖಾಂತರವಾಗಿ ಏನಾದ್ರು ಹೇಳಿದಾರ, ಅಥವಾ ಅವರ ಕಚೇರಿಯಲ್ಲಿ ಯಾವ್ದಾದ್ರು ಡೆತ್ ನೋಟ್ ಅನ್ನ ಬರೆದಿದ್ರ. ಯಾಕಂದ್ರೆ ಇದು ಇವತ್ತು ನಡೆದಂತಹ ದಾಳಿ ಅಲ್ಲ, ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಒಂದು ದಾಳಿ ಅನ್ನುವಂಥದ್ದು ಆಗ್ತಾನೆ ಇತ್ತು. ಈ ಸಂದರ್ಭದಲ್ಲಿ ಯಾವ್ದಾದ್ರು ಡೆತ್ ನೋಟ್ ಅನ್ನ ಬರೆದಿಟ್ಟು ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೈಗೊಂಡಿರುವಂತದ್ದು. ಮೇಲ್ನೋಟಕ್ಕೆ ಐಟಿ ಅಧಿಕಾರಿಗಳ ಕಿರುಕುಳದಿಂದಾಗಿ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿದೆ. ನಿಜವಾಗ್ಲೂ ಅವರ ಆತ್ಮಹತ್ಯೆಗೆ ನೇರವಾದಂತಹ ಕಾರಣ ಐಟಿ ಅಧಿಕಾರಿಗಳ ಕಿರುಕುಳನವ ಅಥವಾ ಬೇರೆ ಏನಾದ್ರು ಇದರ ರೀಸನ್ಸ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಆತನ 2 ಮೊಬೈಲ್ಗಳನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸಿಜೆ ರಾಯ್ ಅವರು ಅತಿ ಹೆಚ್ಚು ಆಕ್ಟಿವ್ ಆಗಿದ್ದಂತಹ ವ್ಯಕ್ತಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಪೋಸ್ಟ್ ಗಳನ್ನ ಮಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತನ್ನ ಕಾನ್ಫಿಡೆಂಟ್ ನ ಗ್ರೂಪ್ ಬಗ್ಗೆ ಅವರು ಬಂದು ಮಾತನಾಡ್ತಾ ಇದ್ರು. ಇಂತಹ ವ್ಯಕ್ತಿ ಏನಾದ್ರೂ ಈ ಒಂದು ಸುಸೈಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರ ಜೊತೆನಾದ್ರೂ ಚರ್ಚೆಯನ್ನೇನಾದ್ರೂ ಮಾಡಿದರ, ಕುಟುಂಬಸ್ಥರಿಗೆ ಏನಾದ್ರೂ ಫೋನ್ ಮಾಡಿ ಆಗ್ತಿರುವಂತಹ ಒಂದು ಕಿರುಕುಳದ ಬಗ್ಗೆ ಏನಾದ್ರೂ ಹೇಳಿದರ, ಅಥವಾ ತನ್ನದೇ ಆದಂತಹ ಸ್ನೇಹಿತರ ವಲಯದಲ್ಲಿ ಏನಾದ್ರೂ ಈ ವಿಚಾರವನ್ನು ಚರ್ಚೆಯನ್ನ ಮಾಡಿದರ, ಅಥವಾ ಇವತ್ತು ಪರ್ಟಿಕ್ಯುಲರ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾವ್ದಾದ್ರು ಕಾನ್ವರ್ಸೇಷನ್ ಮಾಡಿದಾರ, ಫೋನ್ ಕಾಲ್ ಮಾಡಿದಾರ ಅನ್ನುವಂಥದ್ರ ಬಗ್ಗೆ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಈ ಒಂದು ಖಾತೆಗಳ ಮೇಲೆ ಕೂಡ ಅಷ್ಟೇ ಕಣ್ಣಾಡಿಸ್ತಾ ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಏನು ಕಿರುಕುಳ ಆಗ್ತಿದೆ ಅಂತ ಕೇವಲ ನಿನ್ನೆ ಮೊನ್ನೆಯಿಂದಲ್ಲ, ಕಳೆದ 2-3 ವರ್ಷಗಳಿಂದಲೂ ಕೂಡ ಅಷ್ಟೇ ಐಟಿ ಅಧಿಕಾರಿಗಳು ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದ್ರು. ಈ ಬಾರಿ ಕೇರಳದ ಐಟಿ ಅಧಿಕಾರಿಗಳು ದಾಳಿ ಮಾಡಿದರೆ, ಬೇರೆ ಬೇರೆ ಬೆಂಗಳೂರಿನ ಐಟಿ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ರೀತಿ ಕುಗ್ಗೋಗಿದ್ರು. ಪದೇ ಪದೇ ಐಟಿ ಅಧಿಕಾರಿಗಳ ದಾಳಿಯಿಂದಾಗಿ ಒಂದ್ ರೀತಿ
ಫ್ರಸ್ಟ್ರೇಷನ್ಗೊಳಗಾಗಿದ್ರು, ಖಿನ್ನತೆಗೊಳಗಾಗಿದ್ರು, ಈ ರೀತಿಯಾಗಿ ಏನಾದರೂ ಸುಸೈಡ್ ಅನ್ನ ಮಾಡ್ಕೊಂಡ್ರೆ ಅಥವಾ ಇನ್ನು ಬೇರೆ ಏನಾದರೂ ರೀಸನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತಹದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಐಟಿ ದಾಳಿಗೆ ಹೆದರಿ ಸಿಜೆ ರಾಯ್ ಅವರು ಸುಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪೊಲೀಸರು ಕೂಡ ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೆಲ್ಲ ವಿಚಾರಗಳು, ಯಾವೆಲ್ಲ ವಿಚಾರ